ಗುಲ್ಬರ್ಗ ಜಿಲ್ಲೆಯ ದೇವೇಂದ್ರ ಕಲ್ಲೂರ್ ಅವರು ಆತ್ಮೀಯ ಸಹೋದರರು. ಅವರು ವಿಶ್ವಕರ್ಮ ನಿಗಮ ಮಂಡಳಿ, ವಿಶ್ವಕರ್ಮ ಸಮಾಜಕ್ಕೆ ಮತ್ತು ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಮಾತ್ರ ಅಂಥೇಳಿ ಕರ್ನಾಟಕ ರಾಜ್ಯದ 45-50 ಲಕ್ಷ ಜನ ಮತ್ತು ಸ್ವಾಮೀಜಿಗಳು ಮತ್ತು ಮಠಾಧೀಶರು ಮತ್ತು KP ನಂಜುಂಡಿಯವರ ಹೋರಾಟದ ಪ್ರತಿಫಲವಾಗಿ, ನಿಮ್ಮೆಲ್ಲರ ಪ್ರತಿಫಲವಾಗಿ ವಿಶ್ವಕರ್ಮ ನಿಗಮವನ್ನು KP ನಂಜುಂಡಿಯವರು ಮಾಡಿಸಿಕೊಟ್ಟಿದ್ದಾರೆ. ಅದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ. ಅನ್ಯ ಧರ್ಮೀಯರು, ಲಿಂಗಾಯತ ಕಂಬಾರ ಅನ್ನುವವರಿಗೂ ಕೂಡ ಅದು ಅನ್ವಯಿಸ್ತದೆ ಅನ್ನುವುದು ಇದ್ದರೆ ಅದು ತಪ್ಪು. ಏಕೆಂದರೆ ಲಿಂಗಾಯತ ಕಂಬಾರ ಅಂತ ಬರ್ಸಿದರೆ ಲಿಂಗಾಯತ ಕಮ್ಯುನಿಟಿ ನಿಗಮದಲ್ಲಿ ಕೇಳ್ಬೋದಲ್ಲ. ವಿಶ್ವಕರ್ಮ ಧರ್ಮದವರಿಗೆ ಮಾತ್ರ, ವಿಶ್ವಕರ್ಮರಿಗೆ ಮಾತ್ರ ನಿಗಮವನ್ನು ಕೊಟ್ಟಿದ್ದಾರೆ. 41 ಪಂಗಡಗಳು ಬರ್ತವೆ ವಿಶ್ವಕರ್ಮ ಸಮಾಜದಲ್ಲಿ, 41 ಪಂಗಡಗಳು ಬರ್ತವೆ. ಆ ಪಂಗಡದವರಿಗೆ ಮಾತ್ರ ಈ ವಿಶ್ವಕರ್ಮ ನಿಗಮವನ್ನು ಘೋಷಿಸಿದ್ದಾರೆ. ದಯವಿಟ್ಟು ರಾಜ್ಯದ ಜನ, ವಿಶ್ವಕರ್ಮ ಸಮಾಜದ ಬಂಧುಗಳೆಲ್ಲರೂ ಎಚ್ಚೆತ್ತುಕೊಡ್ರಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ನಿಗಮ ಮಂಡಳಿಯ ಕುರಿತು ನಾವು ಹೋರಾಟ ಮಾಡದಿದ್ದರೆ ನಮ್ಮ ಸಮಾಜವನ್ನು ಹರ್ಕೊಂಡು ತಿಂತಾರೆ, ಕಿತ್ಕೊಂಡು ತಿಂತಾರೆ. ಮುಂದೆ ನಮ್ಮ ಮಕ್ಕಳಿಗೆ ಬೇಕಾದಂಥ ಸವಲತ್ತುಗಳನ್ನು ಕಸಿದುಕೊಳ್ಳುತ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಜಾಗೃತರಾಗಿರಿ. ಇವತ್ತು ನಿಗಮ ಮಂಡಳಿ ಮಾಡಿಸಿಕೊಟ್ಟಂಥ ವ್ಯಕ್ತಿ KP ನಂಜುಂಡಿಯವರು. ಇವತ್ತು ವಿಶ್ವಕರ್ಮ ಜಯಂತಿ ಮಾಡಿಸಿಕೊಟ್ಟವರು KP ನಂಜುಂಡಿಯವರು. ಮತ್ತು ಅಮರಶಿಲ್ಪಿ ಜಗಣಾಚಾರ್ಯ ಸಂಸ್ಕರಣಾ ದಿನಾಚರಣೆಯನ್ನು ಮಾಡಿಸಿಕೊಟ್ಟವರು KP ನಂಜುಂಡಿಯವರು. KP ನಂಜುಂಡಿಯವರು ಮಾತ್ರ ಒಬ್ಬರೇ ಅಲ್ಲ, ಅವರಿಗೆ ಬೆನ್ನೆಲುಬಾಗಿ ನಿಂತಂಥ ಕರ್ನಾಟಕ ರಾಜ್ಯದ 40-45-50 ಲಕ್ಷ ಜನ ಇರತಕ್ಕಂಥ ವಿಶ್ವಕರ್ಮರು. ನಂಜುಂಡಿ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ನಂಜುಂಡಿಯಿಂದ ನಾವೆಲ್ಲರೂ ನಿಂತಿದ್ದೀವಿ. ನಂಜುಂಡಿಯಿಂದ ಮಠಾಧೀಶರಿದ್ದರು. ಅವರೆಲ್ಲರ ತೋಳ್ಬಲ ಮತ್ತು ಶಕ್ತಿ ಬಲದಿಂದ ಮಾತ್ರ ನಂಜುಂಡಿಯವರು ಈ ಹೋರಾಟದಲ್ಲಿ ಯಶಸ್ವಿಯನ್ನು ಕಂಡರು. ಇವತ್ತು ನೋಡ್ತಾ ಇದ್ದೀರಿ ನೀವು ಅವರ ಹೋರಾಟ ಯಾವ ರೀತಿಯಲ್ಲಿ ನಡೀತಾ ಇದೆ. ಅವರು ಕೂಡ ಸಮಾಜದ ಏಳಿಗೆಗೆ ಸಾಕಷ್ಟು ದುಡಿತಾ ಇದ್ದಾರೆ. ಅಂತಹ ವ್ಯಕ್ತಿಗಳು ಮಾಡಿಸಿಕೊಟ್ಟಂಥ ಈ ನಿಗಮವನ್ನು ಅನ್ಯ ಧರ್ಮೀಯರು ಕೈ ಹಾಕಿ ಇದರಲ್ಲಿ ನಮಗೂ ಬರುತ್ತೆ ಅನ್ನೋ ಮಾತು ಏನಿದೆಯಲ್ಲ, ಅದು ಅತ್ಯಂತ ಖಂಡನೀಯ ಮಾತು. ಅದಕ್ಕೆ ತಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ದೇವೇಂದ್ರ ಕಲ್ಲೂರ್ ಅವರು ಮಾಡ್ತಕ್ಕಂಥ ಹೋರಾಟದಲ್ಲಿ ಸಕ್ರಿಯವಾಗಿ ಎಲ್ಲ ಮಠಾಧೀಶರು ಮತ್ತು ಎಲ್ಲ ಸ್ವಾಮೀಜಿಗಳು ಮತ್ತು ಎಲ್ಲ ನಾಯಕರುಗಳು ಪಾಲ್ಗೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಜಾಗೃತಿಯನ್ನು ಮೂಡಿಸ್ತೀನಿ. ಇಂತಿ ನಿಮ್ಮ ಪ್ರೀತಿಯ ರಾಜು ಬೊಮ್ಮನಹಳ್ಳಿ, ಶಾಪುರ್.